ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೇನು ನಮಗೆ ನಾಳೆ ಬೆಳಿಗ್ಗೆ 5:15 ಸೋನಿ 10-1 ಅಂದ್ರೆ ಟಿವಿಯಲ್ಲಿ ಫೈನಲಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟರಲಿ ಡಬ್ಲ್ಯೂ ಅವರು 4 ಚಾಂಪಿಯನ್ಶಿಪ್ ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಈ 4 ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಹಾಗೆ ತುಂಬಾನೇ ಬಿಗ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಈ 4 ಮ್ಯಾಚ್ ಅಲ್ಲೂ ಕೂಡ ಏನೇನಾಗುತ್ತೆ, ಯಾರ್ಯಾರು ಗೆಲ್ತಾರೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ತಡ ಯಾಕೆ ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮೆಗಾ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಪೆಂಟಾ ವರ್ಸಸ್ ಡೊಮಿನಿಕ್ ಮಿಸ್ಟೀರಿಯೋ ವರ್ಸಸ್ ರೂಸೆವ್ ಅವರ ನಡುವೆ. ಈ ಒಂದು ಸ್ಟೋರಿ ಲೈನ್ ಬಗ್ಗೆ ಮಾತಾಡೋದೇ ಬೇಡ, ಡಬ್ಲ್ಯೂ ಅವರು ಈ ಒಂದು ಸ್ಟೋರಿ ಲೈನ್ ನ ಅದ್ಭುತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅಂಡ್ ಡೊಮಿನಿಕ್ ಮಿಸ್ಟೀರಿಯೋ ಅವರ ಬುದ್ಧಿಯಿಂದನೇ ಅವರು ಈ ಒಂದು ಮ್ಯಾಚ್ ಅಲ್ಲಿ ಟ್ರಿಪಲ್ ಥ್ರೆಡ್ ರೂಲ್ಸ್ ಅಲ್ಲಿ ತಗ್ಲಾಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ತನ್ನ ಸ್ಟ್ಯಾಟಿಸ್ಟಿಕ್ ನ ಯೂಸ್ ಮಾಡೋದು ಕೂಡ ಸಿಕ್ಕಾಪಟ್ಟೆ ಕಷ್ಟ. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಅವರೇ ಪಿನ್ ಆಗಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಆದ್ರೂ ಕೂಡ ಗಾಯ್ಸ್, ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿರುತ್ತೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದ್ರೂ ಹೇಗಾದ್ರೂ ಮಾಡಿ ಏನಾದ್ರೂ ಮಾಡಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಅಂಡ್ ಅಷ್ಟೇ ಅಲ್ಲ, ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಜಾನ್ ಸಿನಾ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ರೂಮರ್ಸ್ ಗಳು ಕೂಡ ಇರೋದ್ರಿಂದ ಅಲ್ಲಿ ಡೊಮಿನಿಕ್ ಮಿಸ್ಟೀರಿಯೋ ಅವರು ಜಾನ್ ಸಿನಾ ಅವರ ವಿರುದ್ಧ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಬೇಕಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಯಾವ ರೀತಿ ತಾನೇ ಸೋಲ್ತಾರೆ ಅಲ್ವಾ. ಸೊ ಇನ್ನು ಕೂಡ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ರೈನು ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಅದೇ ರೀತಿ ಡಬ್ಲ್ಯೂ ಅವರು ಇಷ್ಟು ಬೇಗ ಡೊಮಿನಿಕ್ ಮಿಸ್ಟೀರಿಯೋ ಅವರ ಕೈಯಿಂದ ಆ ಒಂದು ಚಾಂಪಿಯನ್ಶಿಪ್ ನ ತಗೊಳ್ಳೋದಿಲ್ಲ ಅಂತ ಅನ್ಕೋತೀನಿ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಎಲ್ ಗ್ರಾಂಡೆ ಅಮೆರಿಕಾನೋಸ್ ಗಳ ಇನ್ವಾಲ್ವ್ಮೆಂಟ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಅದರಿಂದನೇ ಹೇಗಾದ್ರೂ ಮಾಡಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಮತ್ತೊಮ್ಮೆ ಇವರಿಬ್ಬರ ಮೇಲೂ ಕೂಡ ತನ್ನ ಚಾಂಪಿಯನ್ಶಿಪ್ ನ ಸಕ್ಸಸ್ಫುಲಿ ಡಿಫೆಂಡ್ ಮಾಡ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಜೇಡ್ ಕಾರ್ಗಿಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ವಿಮೆನ್ಸ್ ಮ್ಯಾಚ್ ಕೂಡ ಇರಬೇಕು ಅಲ್ವಾ ಅಂತ ಹಾಕಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸ್ಟೋರಿ ಲೈನ್ ಬಗ್ಗೆ ಮಾತಾಡೋದಾದ್ರೆ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಅಂತ ನನಗೆ ಅನಿಸ್ತಾ ಇಲ್ಲ. ಅಂಡ್ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಕೂಡ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಜೇಡ್ ಕಾರ್ಗಿಲ್ ಅವರು ಗೆಲ್ಲಬೇಕು. ಸಾಕು, ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಚಾಂಪಿಯನ್ ಆಗಿ ಇಷ್ಟು ದಿನ ಮಾಡಿದಂತಹ ಕೆಲಸ ಫೈನಲಿ ನಮ್ಮ ಜೇಡ್ ಕಾರ್ಗಿಲ್ ಅವರ ಮೇಲೂ ಕೂಡ ಡಬ್ಲ್ಯೂ ಅವರು ಇನ್ವೆಸ್ಟ್ ಮಾಡಬೇಕು ಅಂತ ಕೇಳ್ಕೊತಾ, ಈ ಬಾರಿ ಏನಾದ್ರೂ ನಮ್ಮ ಜೇಡ್ ಕಾರ್ಗಿಲ್ ಅವರು ಸೋತೋದ್ರೆ ಲಿಟರಲಿ ಅವರ ಕ್ಯಾರೆಕ್ಟರ್ಗೆ ಅರ್ಥನೇ ಇರೋದಿಲ್ಲ ಅನ್ಸ್ಬಿಡುತ್ತೆ. ಅಂಡ್ ಅದರಿಂದನಾದ್ರೂ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಟಿಫನಿ ಸ್ಟಾರ್ಟನ್ ಅವ್ರನ್ನ ಸೋಲಿಸಿ ಹೊಸ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ ಆಗ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಅಂಡ್ ಅದರಿಂದನೇ ಈ ಒಂದು ಮ್ಯಾಚ್ ಅಲ್ಲಿ ನಾನು ಜೇಡ್ ಕಾರ್ಗಿಲ್ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ವರ್ಲ್ಡ್ ಹೈವೇ ಚಾಂಪಿಯನ್ಶಿಪ್ ಗೆ ಜೇ ಉಸೋ ಹಾಗೆ ಸಿಎಂ ಪಂಕ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಪ್ರಾಬಬ್ಲಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಮೈನ್ ಇವೆಂಟ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗಬಹುದು. ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ಅಲ್ಲಿ ಏನು ಕೂಡ ಟ್ವಿಸ್ಟ್ ನ ತಗೊಂಡು ಬರಲಿಲ್ಲ. ಅಂದ್ರೆ ಏನೇ ಆಗ್ಲಿ ಗೈಸ್, ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಹೊಸ ಚಾಂಪಿಯನ್ ಕ್ರೌನ್ ಆಗೋದು ಇಲ್ಲಿ 100% ಕನ್ಫರ್ಮ್. ಒಂದ್ ಕಡೆ ನಮ್ಮ ಜೇ ಉಸೋ ಅವರು ಕೂಡ ಗೆಲ್ಲೋ ಚಾನ್ಸಸ್ ಇದೆ, ಇನ್ನೊಂದ್ ಕಡೆ ನಮ್ಮ ಸಿಎಂ ಪಂಕ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಇದೆ. ಅಥವಾ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಕೂಡ ಗೆಲ್ದಲೆ ಡಿಸ್ಕ್ವಾಲಿಫಿಕೇಶನ್ ಇಂದ ಕೂಡ ಈ ಒಂದು ಮ್ಯಾಚ್ ಎಂಡ್ ಆಗಬಹುದು. ಯಾಕಂದ್ರೆ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಇನ್ವಾಲ್ವ್ಮೆಂಟ್ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಬಟ್ ನನ್ನ ಪ್ರಕಾರ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಹೊಸ ಚಾಂಪಿಯನ್ ಕ್ರೌನ್ ಆಗ್ತಾರೆ ಅಂತ ಅನ್ಕೋತೀನಿ. ಅಂಡ್ ಆ ಕ್ರೌನ್ ಆಗೋ ಚಾಂಪಿಯನ್ ನಮ್ಮ ಸಿಎಂ ಪಂಕ್ ಅವರು ಆಗಿರ್ಬೇಕು ಅಂತ ಆಸೆ. ಜೇ ಉಸೋ ನಿಜವಾಗ್ಲೂ ಕೂಡ ಚಾಂಪಿಯನ್ ನನಗೆ ಇಷ್ಟ ಆಗಿಲ್ಲ. ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಾನಂತೂ ಕಣ್ ಮುಚ್ಕೊಂಡು ನಮ್ಮ ಸಿಎಂ ಪಂಕ್ ಅವರು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಬಟ್ ನಮ್ಮ ಟ್ರಿಪಲ್ ಎಚ್ ಅವ್ರು ಏನಾದ್ರು ತನ್ನ ಬುದ್ಧಿನ ಯೂಸ್ ಮಾಡಿ ಜೇ ಉಸೋ ಅವ್ರನ್ನ ಏನಾದ್ರು ಗೆಲ್ಸಿದ್ರೆ ಅದರ ಹೀಟು ಎಷ್ಟಿರುತ್ತೆ ಅಂತ ನೀವು ಯೂಟ್ಯೂಬ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಲೈಕ್ ಅಲ್ಲೂ ಕೂಡ ನೋಡಬಹುದು. ಎಷ್ಟು ಲೈಕ್ಸ್ ಹಾಗೆ ಎಷ್ಟು ಡಿಸ್ಲೈಕ್ ಬೀಳುತ್ತೆ ಅಂತ. ಅಂಡ್ ಸಿಎಂ ಪಂಕ್ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಟ್ರೆ ನಿಜವಾಗ್ಲೂ ಕೂಡ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಮಂಡೇ ನೈಟ್ ರಾ ನ ಲೀಡ್ ಮಾಡೋದಕ್ಕೆ ಸಿಎಂ ಪಂಕ್ ಅಂತಹ ಚಾಂಪಿಯನ್ನೇ ಬೇಕು. ಸೊ ಜೇ ಉಸೋ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಟ್ಟು ಡಬ್ಲ್ಯೂ ಅವರು ಮತ್ತೊಮ್ಮೆ ತಾನು ಮಾಡಿದಂತಹ ತಪ್ಪನ ಮಾಡಬಾರ್ದು ಅಂತ ಕೇಳ್ಕೊತೀನಿ. ಸೊ ಈ ಒಂದು ಮ್ಯಾಚ್ ಅಲ್ಲಿ ಸೋತಾದ್ಮೇಲೆ ನಮ್ಮ ಜೇ ಉಸೋ ಅವರ ಕ್ಯಾರೆಕ್ಟರ್ ಇನ್ನೂ ಕೂಡ ಡೆವಲಪ್ ಆಗುತ್ತೆ ಅಂತ ಹೇಳ್ಬಹುದು. ಏನೇ ಆಗ್ಲಿ, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ವಿನ್ ಆಗ್ತಾರೆ ಅಂಡ್ ಅವರು ಫೈನಲಿ ಹೊಸ ವರ್ಲ್ಡ್ ಹೈವೇ ಚಾಂಪಿಯನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮಗೆ ಪ್ರಾಬಬ್ಲಿ ಶೋನ ಮೇನ್ ಇವೆಂಟ್ ಇದು ಕೂಡ ಆಗಬಹುದು, ಅಥವಾ ಇವೆರಡು ಮ್ಯಾಚ್ ಅಲ್ಲಿ ಯಾವ್ದಾದ್ರು ಒಂದು ಓಪನ್ ಅಥವಾ ಒಂದು ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ, ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ
WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಈ ಒಂದು ಮ್ಯಾಚ್ ಅಲ್ಲಿ ಸ್ಟಿಪ್ಯುಲೇಷನ್ ಕೂಡ ಆಡ್ ಆಗಿದೆ. ಆ ಒಂದು ಸ್ಟಿಪ್ಯುಲೇಷನ್ ಏನಪ್ಪಾ ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಡಿಸ್ಕ್ವಾಲಿಫಿಕೇಶನ್ ಇಂದ ಸೋತ್ರು ಕೂಡ ಡ್ರೂ ಮ್ಯಾಕೆಂಟೈರ್ ಅವರು ಚಾಂಪಿಯನ್ ಆಗ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಕೌಂಟ್ ಔಟ್ ಇಂದ ಸೋತ್ರು ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಚಾಂಪಿಯನ್ ಆಗ್ತಾರೆ. ಡ್ರೂ ಮ್ಯಾಕೆಂಟೈರ್ ಅವರಿಗೆ ಯಾವ ರೂಲ್ಸ್ ಅಪ್ಲೈ ಆಗುತ್ತೋ ಅದೇ ರೀತಿ ಸೇಮ್ ರೂಲ್ಸ್ ನಮ್ಮ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಅಂಡ್ ಗೈಸ್ ಪ್ರಾಬಬ್ಲಿ ಇದರಿಂದಾನೇ ನಮ್ಮ ಕೋಡಿ ರೋಡ್ಸ್ ಅವರು ಸೋಲ್ತಾರೆ ಅಂತ ಅನಿಸ್ತಾ ಇದೆ. ಈಗಲೂ ಕೂಡ WWE ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಕೋಡಿ ರೋಡ್ಸ್ ಅವ್ರನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕು ಅಂಡ್ ಅವರು ವೀಕ್ ಅಂತಾನೂ ಕೂಡ ಅನ್ನಿಸಬಾರ್ದು, ಅವರು ಸೋತಿದ್ದಾರೆ ಅಂತ ಯಾರಿಗೂ ಕೂಡ ಫೀಲ್ ಆಗಬಾರ್ದು ಅಂತಾನೆ ಸ್ಮ್ಯಾಕ್ ಡೌನ್ ನಲ್ಲಿ ಈ ಒಂದು ಸ್ಟಿಪ್ಯುಲೇಷನ್ ನ ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ರೆಸ್ಸಲ್ ಪಲೂಜಾದಲ್ಲಿ ನಾವು ಒಂದು ರೂಮರ್ ನ ಕೇಳಿದ್ವಿ. ಆ ಒಂದು ರೂಮರ್ ಏನಪ್ಪಾ ಅಂದ್ರೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರ ಇನ್ವಾಲ್ವ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರ್ಯಾಂಡಿ ಆರ್ಟನ್ ಅವರು ಮಿಸ್ ಆಗಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸ್ಬಿಡ್ತಾರೆ ಅಂತ. ಅಂಡ್ ಆ ಒಂದು ಸ್ಟೋರಿ ಗೈಸ್ ಇಲ್ಲಿ ಅಪ್ಲೈ ಆಗೋದು 100% ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಈ ಒಂದು ಮ್ಯಾಚ್ ಅಲ್ಲಿ ಡಿಸ್ಕ್ವಾಲಿಫಿಕೇಶನ್ ಹಾಗೆ ಕೌಂಟ್ ಔಟ್ ಸ್ಟಿಪ್ಯುಲೇಷನ್ ಕೂಡ ಇದೆ. ರ್ಯಾಂಡಿ ಆರ್ಟನ್ ಅವರು ಬಂದು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಡಿಸ್ಕ್ವಾಲಿಫಿಕೇಶನ್ ಇಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ವಿನ್ ಆಗ್ತಾರೆ ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರು ಹೊಸ ಚಾಂಪಿಯನ್ ಆಗ್ತಾರೆ. ಅಥವಾ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರೇ ಹೋಗಿ ಕೋಡಿ ರೋಡ್ಸ್ ಅವರಿಗೆ ಕೋಪ ತರಿಸಬಹುದು, ಅಥವಾ ರಿಂಗ್ ಸೈಡ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವರು ಇದ್ದಾಗ ರ್ಯಾಂಡಿ ಆರ್ಟನ್ ಅವರಿಗೆ ಕೋಪ ಬರಿಸಬಹುದು. ಮಿಸ್ ಆಗಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಕೂಡ ಕೋಡಿ ರೋಡ್ಸ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಚಾಂಪಿಯನ್ಶಿಪ್ ನ ಸೋತೋಗ್ತಾರೆ. ಅಥವಾ ಮಿಸ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರೇ ಸ್ಟೀಲ್ ಚೇರು ಸ್ಟೀಲ್ ಸ್ಟೆಪ್ ಆ ರೀತಿ ಏನಾದರೂ ಡಿಸ್ಕ್ವಾಲಿಫಿಕೇಶನ್ ಆಗುವಂತಹ ವಿಚಾರನ ಮಾಡಿದ್ರು ಕೂಡ ಕೋಡಿ ರೋಡ್ಸ್ ಅವರೇ ಈ ಒಂದು ಮ್ಯಾಚ್ ಅಲ್ಲಿ ಚಾಂಪಿಯನ್ಶಿಪ್ ನ ಸೋತೋಗ್ತಾರೆ. ಆದ್ರಿಂದ ಗಾಯ್ಸ್ ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ನನ್ನ ಪ್ರಿಡಿಕ್ಷನ್ ಇಷ್ಟೇ, ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಅವರು ಬೇಸಿಕಲಿ ಬಂದಿರ್ತಾರೆ ಕೋಡಿ ರೋಡ್ಸ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ, ಬಟ್ ಮಿಸ್ ಆಗಿ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆನೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಈ ಒಂದು ರೀಸನ್ ಇಂದ ಡಿಸ್ಕ್ವಾಲಿಫಿಕೇಶನ್ ಇಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ತಾರೆ. ಸೊ ರೂಲ್ಸ್ ಏನಿದೆ, ಡಿಸ್ಕ್ವಾಲಿಫಿಕೇಶನ್ ಆದ್ರೂ ಕೂಡ ಡ್ರೂ ಮ್ಯಾಕೆಂಟೈರ್ ಅವರ ಬಳಿ ಚಾಂಪಿಯನ್ಶಿಪ್ ಬರುತ್ತೆ ಅಂಡ್ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ಸೋಲ್ತಾರೆ ಅಂತ. ಸೊ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೊಸ ಚಾಂಪಿಯನ್ ಆಗ್ತಾರೆ ಅಂಡ್ ರ್ಯಾಂಡಿ ಆರ್ಟನ್ ಅವರ ಕಾರಣದಿಂದ ಇಂಡೈರೆಕ್ಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ಸೋಲ್ತಾರೆ. ಸೊ ಫೈನಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಕೈಗೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಬರುತ್ತೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಅಂತ ನನಗೆ ಅನಿಸ್ತಾ ಇದೆ. ಅಂಡ್ ಅದಕ್ಕೋಸ್ಕರನೇ WWE ಅವರು ಈ ಒಂದು ಸ್ಟಿಪ್ಯುಲೇಷನ್ ಕೂಡ ಇಟ್ಟಿದ್ದಾರೆ ಅನ್ಕೊಂಡು ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ವಿನ್ ಆಗ್ತಾರೆ ಅಂಡ್ ಅವರು ಹೊಸ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಲಿಟರಲಿ ಗೈಸ್ ಸ್ಟೋರಿ ನೋಡಿ, ನಮ್ಮ CM ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಇಬ್ರು ಕೂಡ ಎಂತ ದೊಡ್ಡ ರೈವಲ್ರಿಗಳು. ಇಬ್ರು ಕೂಡ ಹೇಳಿದ್ರು ನಾನಿರೋವರೆಗೂ ನಿನ್ನನ್ನ ಚಾಂಪಿಯನ್ ಆಗೋದಕ್ಕೆ ಬಿಡೋದಿಲ್ಲ, ನಾನಿರೋವರೆಗೂ ನಿನ್ನನ್ನ ಚಾಂಪಿಯನ್ ಆಗೋದಕ್ಕೆ ಬಿಡೋದಿಲ್ಲ ಅಂತ. ಅಂಡ್ ನಾಳೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಇಬ್ರು ಕೂಡ ಒಟ್ಟಿಗೆ ಚಾಂಪಿಯನ್ಶಿಪ್ ನ ಗೆದ್ರೆ ಅದು ಯಾವ ರೀತಿ ಸ್ಟೋರಿ ಆಗುತ್ತೆ ಸ್ವಲ್ಪ ಥಿಂಕ್ ಮಾಡಿ. ಏನೇ ಆಗ್ಲಿ ಗೈಸ್ 3 ಮ್ಯಾಚ್ ಅಲ್ಲೂ ಕೂಡ ಚಾಂಪಿಯನ್ಶಿಪ್ ಚೇಂಜ್ ಆಗೋ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಮಾತ್ರ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಿಟೈನ್ ಮಾಡ್ಕೋತಾರೆ ಅಂತ ನನಗೆ ಅನಿಸ್ತಾ ಇದೆ. ಇದು ನನ್ನ ಪ್ರೆಡಿಕ್ಷನ್. ನಿಮ್ಮ ಪ್ರೆಡಿಕ್ಷನ್ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.